ಜೈ ಕನ್ನಡ ಭುವನೇಶ್ವರಿ, ಜೈ ಮಲ್ಲಿಕಾರ್ಜುನ ಚಂದ್ರಪ್ಪನವ್ರನ್ನ ಮನದಲ್ಲಿ ನಿಲ್ಲಿಸುತ್ತಾ ಈ ಒಂದು ಸಭೆಯಲ್ಲಿ ಸೇರಿದಂಥ ಸರ್ವ ಜನಾಂಗದ ಭಕ್ತಾದಿಗಳೇ ಮತ್ತು ಗುರುಗಳೇ ಮತ್ತು ಸಮಾಜದ ಅಧ್ಯಕ್ಷರೇ ಮತ್ತು ಪೂರಸಭೆ ನಗರಸಭೆ ಅಧ್ಯಕ್ಷರಿಗೆ ಕಾಶ್ಮೀರ ಈಗ 2-3 ದಿನಗಳಿಂದ ಆಲ್ಮೋಸ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇತ್ತು. ಯಾವ ವಿಚಾರದ ಬಗ್ಗೆ ಅಂತಂದರೆ ಶ್ರೀ ಮಲ್ಲಿಕಾರ್ಜುನ ಮೂರ್ತಿ ಅವರ ಒಂದು ವಿಡಿಯೋವನ್ನು ಇಟ್ಕೊಂಡು ವೈರಲ್ ಮಾಡಿಕೊಂಡು ಅದು ಯಾವ ಕಾರಣಕ್ಕೆ ಮಾಡ್ತಾಯಿದ್ರು, ಯಾವ್ದಕ್ಕೋಸ್ಕರ ಮಾಡ್ತಾಯಿದ್ರು, ಅದು ಎರಡನೇ ವಿಷಯ. ಯಾಕಂತಂದರೆ ಫಸ್ಟ್ ಇಲ್ಲಿ ಏನಪ್ಪ ಅಂತಂದರೆ ಒಂದು ಏನಾದರೂ ಐತಿಹಾಸಿಕ ಘಟನೆ ಆದಾಗ ನಾವು ಹೋಗೋದು ಪೊಲೀಸ್ ಸ್ಟೇಷನ್ಗೆ, ಆನಂತರ ಕೋರ್ಟ್ ಜಡ್ಜ್ಮೆಂಟ್ ಕೊಡೋದು ಎಲ್ಲ ಸವಿಸ್ತಾರವಾಗಿ ಕುಲಂಕುಷವಾದಾಗ ಜಡ್ಜ್ಮೆಂಟ್ ಕೊಡ್ತಾರೆ, ಅದು ಜಡ್ಜ್ ತೀರ್ಪು. ಮೊದಲನೇ ಜಡ್ಜ್ ಯಾರಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾದವರು ಮತ್ತು ಮಾಧ್ಯಮದವರು. ನೀವು ಸವಿಸ್ತಾರವಾಗಿ ಇದ್ದಂಗೆ ಹೇಳ್ತಕ್ಕಂಥ ಜಡ್ಜ್, ಮೊದಲನೇ ಜಡ್ಜ್ ಅಂದ್ರೆ ಮೀಡಿಯಾದವರು. ನೀವು ಅದನ್ನು ಪರಿಗಣಿಸಬೇಕು. ಸವಿಸ್ತಾರವಾಗಿ ಯಾವುದೇ ಒಂದು ವಿಡಿಯೋ ತುಣುಕಾಗಿರ್ಬೋದು, ಒಂದು ಅಪಪ್ರಚಾರ ಮಾಡ್ತಕ್ಕಂಥ ಸೋಷಿಯಲ್ ಮೀಡಿಯಾ ಆಲ್ಮೋಸ್ಟ್ ಈಗ ನಾವಿಲ್ಲಿ ಒಂದು 500 ಜನ ಇರ್ಬೋದು, ಒಂದು ಕ್ಲಿಕ್ ಮಾಡಿದ್ರೆ ಲಕ್ಷಾಂತರ ಜನಕ್ಕೆ ಹೋಗ್ತದೆ ಒಂದು ವಿಡಿಯೋ. ಹಾಗಾಗಿ ನೀವು ಯಾರೇ ಕೊಟ್ಟರು ಆ ಒಂದು ವಿಡಿಯೋದ ಮೂಲಕ ತೊಗೊಂಡು ಸವಿಸ್ತಾರವಾಗಿ ಕುಲಂಕುಷವಾಗಿ ಅದನ್ನು ತನಿಖೆ ಮಾಡಿ ಅದರಿಂದ ಯಾರಿದ್ದಾರೆ, ಅದು ಯಾತಕ್ಕೋಸ್ಕರ ಕೊಟ್ಟರು ಅಂತಕ್ಕಂಥದ್ದನ್ನು ನೀವು ಮಾಧ್ಯಮದವರು ತೋರಿಸ್ಬೇಕು. ಯಾಕಂತಂದರೆ ನೀವು ಮಾಧ್ಯಮದವರು ಎಲ್ಲ ಮಾಧ್ಯಮದವ್ರು ಅಂತ ಹೇಳಂಗಿಲ್ಲ. ರಂಗಾಯಣ ಅಣ್ಣನೇ ಹೇಳಿಬಿಟ್ರು, ರಂಗಣ್ಣ ಸರ್ ಹೇಳಿಬಿಟ್ರು. ಅವರು ಈ ಎಲ್ಲಿಗೆ ಬಂದು ಮುಟ್ಟಕ್ಕಂಥದ್ದು ನಮ್ಮ ಸಮಾಜ ಅಂತಕ್ಕಂಥದ್ದನ್ನು ಇವತ್ತು ಪಬ್ಲಿಕ್ ಟಿವಿಯಲ್ಲಿ ಸವಿಸ್ತಾರವಾಗಿ ಎಲ್ಲರಿಗೂ ಕುಲಂಕುಷವಾಗಿ ಬೈದಿದ್ದಾರೆ ಅವರು. ಯಾಕಂತಂದರೆ ಈಗೇನು ದೂರ ಏನು ಕೊಟ್ಟಿರಲ್ಲ ನೀವು ಮಲ್ಲಿಕಾರ್ಜುನ ಮೂರ್ತಿಯನ್ನಾಗ, ಓಕೆ. ದೂರು ಕೊಟ್ಟಂಥವ್ರ ಮನೆಯಲ್ಲಿ ಆ ಮಗಳಿದ್ಲಪ್ಪ ಅಂತಂದರೆ ನೀವೇನು ದೂರು ಕೊಡ್ತಿದ್ದೀರಿ? ನಮ್ಮ ಪ್ರಶ್ನೆ. ನಿಮ್ಮ ಮಗಳ ನೀವನ್ನೇ ಪ್ರಚೋದನೆ ಮಾಡ್ತಿದ್ದೀರಾ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಆ ಮಗು ಇನ್ನೂ ಬೆಳಿಬೇಕಾಗಿರ್ತಕ್ಕಂಥ ಮಗು, ಅವ್ರ ಕುಟುಂಬ ಎಷ್ಟೊಂದು ಕೆಟ್ಟದ್ದಾಗಿ ಈ ಒಂದು ರಾಜ್ಯದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಅವ್ರಿಗೆ ಪರಿಣಾಮ ಹಾನಿಕಾರ ಆಗಿದೆ ಅಂತಕ್ಕಂಥದ್ದು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕಂತಂದರೆ ಇಲ್ಲಿ ಏನು ಒಂದೇ ಜಾತಿಗೆ ಸೀಮಿತವಾದಂಥ ಈ ಮಠ ಅಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಈ ಮಠ. ಯಾಕಂದರೆ ಮೊದಲು ಸಣ್ಣ ಮಠ ಇತ್ತು, ಅಷ್ಟೊಂದಿಲ್ಲ. ಈಗ ಎಲ್ಲ ನೋಡಿ ಹಿಂದಿನ ಸೋಷಿಯಲ್ ಮೀಡಿಯಾಗಳು ತಗೊಂಡು ನೋಡ್ರಿ, ಮಲ್ಲಿಕಾರ್ಜುನ ಮೂರ್ತಿ ಪ್ರತಿಯೊಂದು ಮಕ್ಕಳಿಗೆ ಮುದ್ದು ಮಾಡಿದ್ದಾರೆ, ಪ್ರತಿಯೊಂದು ತಂದೆ ತಾಯಿಯ ಜೊತೆಗೆ ಲವಲವಿಕೆಯಾಗಿದ್ದಾರೆ. ಅವೆಲ್ಲ ವಿಡಿಯೋಗಳನ್ನು ಬಿಟ್ಟು ಈ ವಿಡಿಯೋನೇ ನಿಮ್ಗೆ ಯಾಕೆ ಪ್ರಚೋದನೆ ಆಯಿತು ಗೊತ್ತಾಗಬೇಕಲ್ಲ. ಯಾವ ದುರದೃಷ್ಟ ಇಟ್ಕೊಂಡಿಂದ ಈ ರೀತಿ ಮಾಡಿದ್ವಿ. ಅವರು ಸ್ವತಃ ತಂದೆ ತಾಯಿನೇ ಹೇಳ್ತಾ ಇದ್ದಾರೆ, ಆ ಹುಡುಗಿಗೆ ಆರಾಮಿರಲಾದ ಕಾರಣದಿಂದ 3-4 ವರ್ಷಗಳಿಂದ ನಾವು ಈ ಮಠಕ್ಕೆ ಬಂದಾಗ ಆ ಹುಡುಗಿಗೆ ಆರಾಮಾಗ್ಯದ. ಆಕಿನ ಬರ್ತಡೇ ಇದ್ದ ಕಾರಣದಿಂದ ಮುತ್ತೆ ಅಂತೇಳಿ ಕನ್ವರ್ಸಿದಾಗ ಮುತ್ಯನ ಮಠಕ್ಕೆ ಬಂದು ವಿಸಿಟ್ ಕೊಟ್ಟು ಆ ಮುತ್ಯ ಮಗಳನ್ನ ಎತ್ಕೊಂಡು ತಪ್ಪಿಕೊಂಡು ಮುದ್ದಾಡಿ ಆ ಹುಡುಗಿ ಸಿಗ. ಯಾಕಂದ್ರೆ ಒಂದು ಸ್ವಕುಟುಂಬ ಅಂತಂದ್ರೆ ಪ್ರತಿಯೊಂದು ಜಾತಿಯವ್ರನ್ನ ಒಂದು ಸ್ವಕುಟುಂಬದವರೇ ಆಗಿರ್ತಾರೆ. ಅವರು ಜಾತಿ ಭೇದ ಭಾವ ಮಾಡತಕ್ಕಂಥ ವ್ಯಕ್ತಿ. ಈಗ ಈ ಮಠ ಉನ್ನತ ಸ್ಥಾನಕ್ಕೆ ಬೆಳೀತಾ ಇದೆ. ಈ ಭಾಗ ನೀವು ಮಾಧ್ಯಮದ ಮಿತ್ರರು ಸೋಷಿಯಲ್ ಮೀಡಿಯಾದವರು ಈ ಥರ ಹಿಂದೂ ಮಠ ಮಳಿಗೆಗಳನ್ನು ನೀವು ಕುಗ್ಗು ಬಡಿತಕ್ಕಂಥ ಕೆಲಸ ಮಾಡಿದ್ರೆ ನಮ್ಮ ಹಿಂದೂ ಸಮಾಜ ಇಲ್ಲಿ ಮುಟ್ಬೋದು. ಹಾಗಾಗಿ ಇಂಥ ಮಠ ಮಳಿಗೆಗಳಿಗೆ ನೀವು ಸಂಪೂರ್ಣವಾಗಿ ನಿರ್ಣಾಮ ಮಾಡೋಕ್ಕೆ ಒಂದು ಷಡ್ಯಂತ್ರ ಹುಡುಗಿರ ಅಂತಕ್ಕಂಥದ್ದನ್ನು ಜನರಿಗೆ ಕಂಡು ಬರುತ್ತೆ. ಅಂದ್ರೆ ಇದೇನು ಮಠ ಮುಚ್ಚಬೇಕಲ್ಲ ಮಠ ಮಂದಿರಗಳು. ಯಾಕಂತಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊರಿ ನೀವು ಎಲ್ಲರೂ. ಆ ಸುಳ್ಳು ದಾಖಲೆಗಳನ್ನು ಯಾರು ಕೊಟ್ಟರು, ಅದು ಯಾವ ರೀತಿ ಕೊಟ್ಟರು ದಾಖಲೆಗಳು ಅಂತಕ್ಕಂಥ ಸವಿಸ್ತಾರವಾಗಿ ಕುಲಂಕುಷವಾಗಿ ಅದನ್ನು ಚರ್ಚೆ ಮಾಡಿದ್ವಿ. ಏನು ಮನೆಯವ್ರು ಬಂದು ನಿಮ್ಗೆ ದೂರು ಕೊಟ್ರ, ಆ ಒಂದು ಮಗುನ ಇಟ್ಕೊಂಡ ದೇಶದಿಂದ ಏನಾದರೂ ಪರ್ಸನಲ್ ರೂಮ್ನೇ ಕುಂತ್ಕೊಂಡು ಮಲ್ಲಿಕಾರ್ಜುನ ಮೂರ್ತಿ ಮುದ್ದಾಡಿದ್ರ, ಸರ್ವ ಜನಾಂಗದ ಸಭೆಯಲ್ಲಿ ತಂದೆ ತಾಯಿ ಮುಂದೆನೆ ಆ ಮಕ್ಕಳಿಗೆ ಹಿಡ್ಕೊಂಡು ಮುದ್ದು ಮಾಡಿ ತನ್ನ ಮಕ್ಕಳೆಂದು ಭಾವಿಸಿ ಆಶೀರ್ವಾದ ಮಾಡಿ ಅವ್ರು ಬರ್ತಡೇ ಇದ್ದ ಕಾರಣದಿಂದ ಪಾಪ ಏನೋ ಒಂದು ಅರ್ಧ ಗಂಟೆ ಕಾಲ ಅವ್ರು ಕೂಡ ಕುಟುಂಬದವ್ರು ಕೂಡ ಕುಂತು ಕಾಲ ಕಳೆದಿದ್ದಾರೆ, ಅವ್ರಿಗೆ ಟೈಮ್ ಸ್ಪೆಂಡ್ ಕೊಟ್ಟಿದ್ದಾರೆ, ಅವ್ರ ಜೊತೆಗೆ ಬೆರೆತಿದ್ದಾರೆ. ನೀವು ಈ ರೀತಿ ಪ್ರಚೋದನಕಾರಿ ಮಾಡ್ತೀರಂತಂದ್ರೆ ಅರ್ಥ ಏನಿದೆ? ಅಂದರೆ ಮಠ ಮಂದಿರಗಳು ನಡೆಸಬಾರ್ದಂಥ ಪರಿಸ್ಥಿತಿ ಬಂದ್ಬಿಟ್ಟರೆ ಯಾವ ಮಗುನ ಎತ್ಕೋಬಾರ್ದು, ಯಾವ ಮಕ್ಕಳನ್ನ ಮುಟ್ಬಾರ್ದು. ಮಲ್ಲಿಕಾರ್ಜುನ ಮೂರ್ತಿ ಓಡ್ ಹೋಗ್ತಾನೆ, ಮಲ್ಲಿಕಾರ್ಜುನ ಮೂರ್ತಿ ಒಂದು ಕಡೆ ನಿಂದ್ರಂಗಿಲ್ಲ, ಮಲ್ಲಿಕಾರ್ಜುನ ಮೂರ್ತಿ ಏನು ಹೇಳ್ತಾನೆ ಗೊತ್ತಾಗಂಗಿಲ್ಲ, ಮಲ್ಲಿಕಾರ್ಜುನ ಮೂರ್ತಿ ಮಕ್ಕಳಿಗೆ ಹಿಂಗೆ ಎತ್ಕೊಂಡು ಇದು ಮಾಡ್ತಾನೆ. ಒಬ್ಬೊಬ್ಬರು ಅವತಾರ ಪುರುಷಗಳು ಏನೇನಾದ ಒಬ್ಬೊಬ್ಬರು ಆ ಅವತಾರ ತಕ್ಕಂಗೆ ಹೋಗ್ತಾರೆ. ನಾವೇನು ಇವತ್ತು ಬರ್ತಾ ಇಲ್ಲ ಮಠಕ್ಕೆ ಹನುಮಂತರಾಯ ಮೂರ್ತಿ ಹೇಳ್ದಾಗಲಿಂದ ನಾವು ಬಂದ್ವಿ, ಸಣ್ಣರದಲ್ಲಿ ನೋಡ್ಕೊಂಡು ಬಂದೀವಿ. ಈಗ ಈ ಒಂದು ಮಠ ಉನ್ನತ ಸ್ಥಾನಕ್ಕೆ ಬೆಳಿಲಿಕ್ಕಂತ ಅದನ್ನ ಕೆಲವು ದುಷ್ಕರ್ಮಿಗಳು ಈ ಮಠದನ್ನ ಕಣಬಿಡ್ತಾರೆ. ಆ ಕೆಟ್ಟ ಕಣ್ಣುಗಳನ್ನು ನೀವು ಸೈಡ್ ತಪ್ಪಿ ಒಳ್ಳೆಯ ಕಣ್ಣಿನಿಂದ ನೀವು ನೋಡಿದಪ್ಪ ಪ್ರತಿಯೊಂದು ಒಳ್ಳೆಯದಾಗೆ ಕಾಣ್ತದೆ. ಯಾಕಂತಂದ್ರೆ ನೋಡಿ ಆ ಮುಂದ ಆ ಹುಡುಗಿ ಬದುಕಿ ಬಾಳಬೇಕಾಗಿರ್ತಕ್ಕಂಥ ಹುಡುಗಿ ಜೀವನ ನೀವು ಹಾನಿ ಮಾಡ್ಕೊಂಡಾಗ್ತದೆ ಒಂದೇದು. ಯಾಕಂತಂದ್ರೆ ಆ ಕುಟುಂಬಕ್ಕೆ ಎಷ್ಟೊಂದು ಮುಜುಗರ ಒಳಗಾಗಿದ್ದಾರೆ ಈಗ ಅಂತಂದ್ರೆ ತಾವು ತಿಳ್ಕೋಬೇಕು.
ನಾವು ಆ ಕುಟುಂಬದ ಜೊತೆಗಿನೇ ಇದ್ದೀವಿ, ಮಲ್ಲಿಕಾರ್ಜುನ ಮುತ್ತನವ್ರ ಜೊತೆಗಿದ್ದೀವಿ, ಸರ್ವ ಜನಾಂಗದ ಭಕ್ತರ ಜೊತೆಗೆ ನಾವಿದ್ದೀವಿ. ನೀವು ಯಾರು ಈ ಪ್ರಕರಣ ದಾಖಲೆ ಮಾಡಿರಲ್ಲ ಅದು ಕುಲಂಕುಷವಾಗಿ ನೀವು ಎದುರಿಗೆ ಬರ್ರಿ, ಬಂದು ಒಂದು ಸಭೆ ಮಾಡ್ರಿ. ನೀವು ಮಕ್ಕಳ ಇದರಲ್ಲಿ ಮಾಡ್ತಿರೋ ಏನೋ ಕಾಮಾತ್ಮಕ ಮಾಡ್ತೀವಿ, ಕರೀರಿ, ಸಭೆ ಕರೀರಿ. ಆ ಕರೆದಾಗ ನಾವು ಹೇಳೋದು ಬೇಡ, ಫಸ್ಟ್ ಅವ್ರ ತಂದೆ ತಾಯಿ ವಿಚಾರಣೆನೇ ನೀವು ಕುಲಂಕುಷವಾಗಿ ಮಾಡ್ರಿ, ಆ ಮಗು ಬಾಯಿಂದನೇ ಕೇಳ್ರಿ. ಪ್ರತಿಯೊಂದು ವಿಡಿಯೋಗಳು ತೆಗೆದು ನೋಡ್ರಿ ಅವರಿಂದ. ಅದಕ್ಕಿಂತ ಹಿಂದೆಲ್ಲ ಬೇರೆ ವಿಡಿಯೋದಾಗ ಅದಾರ, ಎಲ್ಲ ಮಕ್ಕಳಿಗೆ ಎತ್ಕೊಂಡಾರ, ಮುದ್ದು ಮಾಡ್ಯಾರ, ಎಲ್ಲವನ್ನೂ ಮಾಡ್ಯಾರ. ಅವ್ರೇನು ಒಂದು ಭಕ್ತಿಲಿಂತ ಅವರು ತಪ್ಪಿಕೊಂಡಾರ, ಆಶೀರ್ವಾದ ಮಾಡ್ಯಾರ. ಅವ್ರಂತರ ಎಲ್ಲಿಯಾದ್ರೂ ಪರ್ಸನಲ್ ರೂಮ್ನಾಗ ಕುಂತು ಬಾಗಿಲು ಮುಚ್ಕೊಂಡು ಹೇಳಿ ಕೇಳಂಗಿಲ್ಲ. ಯಾವ್ದಾದ್ರು ಮಗನ ಕರ್ಕೊಂಡು ಕುಂತು ವಿಡಿಯೋ ಮಾಡಿಬಿಟ್ಟು ನಮ್ಮ ಮುಖ್ಯ ವೈರಲ್ ಆಗ ಎಂತೆಂಥ ಅತ್ಯಾಚಾರ ನಡೆದವ್ರಿ. ಮೊದಲು ಅದನ್ನ ಬೆಳಕಿಗೆ ತಂದ್ರಿ ನೀವು. ಅತ್ಯಾಚಾರಿಗಳು ಒಳಗಾಗಿ ಇವತ್ತು ಬೇಲ್ ಮೇಲೆ ಬಂದು ಹೊರಗಡೆ ಇದಾರ. ಅವ್ರನ್ನ ಯಾಕೆ ನೀವು ತೋಡ್ತಾ ಇಲ್ಲ? ಎಷ್ಟೊಂದು ಅನ್ಯಾಯ ನಡೀತದೆ, ಎಷ್ಟೊಂದು ಅಕ್ರಮ ನಡೀತಾ ಇದೆ. ವಿಜಯ್ ಟೈಮ್ಸ್ ವಿಜಯಲಕ್ಷ್ಮಿ ಹಾಕೋದು ನೋಡ್ರಿ ನ್ಯೂಸ್ ನೀವು ಬೇಕಾದ್ರೆ ಹಾಕಿ ಅಂತಂತ ಅಟ್ಯಾಕ್ಗಳು ಮಾಡ್ತಾರೆ. ಆಕಿನ ಮೇಲೆ ಒಡಸ್ಕೊಂಡು ವಿಡಿಯೋ ಮಾಡ್ತಾಳೆ ವಿಜಯಲಕ್ಷ್ಮಿ, ವಿಜಯ್ ಟೈಮ್ದವ್ರು. ನಮ್ಮ ತಿನ್ನ ಆಹಾರದಲ್ಲಿ ಕೂಡ ಅಷ್ಟು ಅಫೆನ್ಸ್ ನಡೀತಾ ಇದೆ. ಒಂದು ಎಣ್ಣೆಲಿಂದ ಶುಗರ್ಲಿಂದ ಪ್ರತಿಯೊಂದು ಆಹಾರದಲ್ಲಿ ಅಂಥವು ನೀವು ಬೆಳಕಿಗೆ ತಗೊಂಬರ್ರಿ. ಯಾವುದೋ ಒಂದು ವಿಡಿಯೋ ತುಳುಕ್ ಕಟ್ಕೊಂಡು ನೀವು ತಿರ್ಗಾ ಮುರುಗಿ ಅದನ್ನ ಹಾಕೊಂತ ನೀವು ಮಧ್ಯಮ ಮಿತ್ರರು ತಿಳುವಳಿಕೆ ಇದ್ದರಿದ್ದೀರಿ. ಅದನ್ನ ಕುಲಂಕುಷ ಘೋಷಣೆ ಮಾಡಿ ಚಂದ ಸವಿಸ್ತರವಾಗಿ ಕಾನೂನಾತ್ಮಕ ಏನು ಕಲ್ತು ಕೇಳ್ರಿ. ಅವ್ರು ಯಾರೋ ಶಶಿಧರ ನಿಂಬೋಶಿ ಅಂತ ಮಹಿಳಾ ಆಯೋಗದ ಅಧ್ಯಕ್ಷರು, ಮಕ್ಕಳ ಆಯೋಗದ ಅಧ್ಯಕ್ಷರು, ಅವ್ರಿಗೆ ಯಾರೋ ದೂರು ಕೊಟ್ರಂತ, ಏನೋ ಅವ್ರಿಗೆ ಪ್ರೆಷರ್ ಹಾಕಿದ್ರಂತ ಅವರು ಅದನ್ನ ಕೇಸ್ ದಾಖಲೆ ಮಾಡಿದ್ರು. ಅವ್ರು ಏನು ದೂರು ಕೊಟ್ಟರು, ಯಾವ ಉದ್ದೇಶಕ್ಕೆ ದೂರು ಕೊಟ್ಟರು ನಮಗೆ ಅನಿಸ್ತಾ ಇದೆ ಇದರಿಂದ ಬೇರೆ ಬೇರೆ ಕೈವಾಡದವೆ, ಇವರು ದುಡ್ಡಿಗಾಗಿ ಮಾಡ್ಲಕತ್ತಾರ ಅಂತ ನಮ್ಮ ಅನ್ಸುತ್ತೆ. ಮಲ್ಲಿಕಾರ್ಜುನ ಮುತ್ತಂಬಲ್ಲಿ ದುಡ್ಡು ಕಿತ್ಕೊಟ್ಟು ಅವ್ರು ಎಲ್ಲಾದ್ರೂ ಏನಾದ್ರು ಹೇಳಿ ಕೇಳಕ್ತಾರೆ, ಯಾರ ಬಳಿ ದುಡ್ಡು ಕೇಳ್ಯಾರ ಲಕ್ಷಾಂತರ ರೂಪಾಯಿ, ಯಾರ ಬಳಿ ಆದ್ರೂ ಏನಾದ್ರು ಬಂಗಾರ ಕೇಳ್ಯಾರ? ಅವ್ರು ಏನು ಕೇಳಿಲ್ಲ. ಬಂದಂತ ಭಕ್ತರಿಗೆ ಮಠ ಅಭಿವೃದ್ಧಿ ಮಾಡ್ರಿ, ನಿಮ್ಮ ಕೈಲಿ ಒಂದು ಚೀಲ ಸಿಮೆಂಟ್ ತಂದು ಕೊಡ್ರಿ, ಇಲ್ಲಾಂದ್ರೆ ಒಂದು ಕೇಜ್ ಅಕ್ಕಿ ತಂದು ಕೊಡ್ರಿ, ಒಂದು ಕೇಜ್ ತರಕಾರಿ ತಂದು ಕೊಡ್ರಿ, ದಾಸೋಕ್ ಅಂತ ಕೇಳ್ತಾರೆ. ಹೊರತಾಗಿ ನಮ್ಗೆ ದುಡ್ಡು ಕೊಡ್ರಿ ಅಂತ ಎಲ್ಲಾದ್ರೂ ತಪ್ಪಂದ್ರೆ ತೋರಿಸ ವಿಡಿಯೋ ಕುಲಂಕುಷವಾಗಿ ಹಿಂದೆ ಬಿಟ್ಟಿದ್ರು. ದುಡ್ಡು ಕೇಳಿ ದುಡ್ಡು ಮಾಡಕತ್ತಾರ ಮಲ್ಲಿಕಾರ್ಜುನ ಮಿತ್ರ ದುಡ್ಡು ಮಾಡಕ ನೀವೇನಾಯ್ತು ಫೇಕ್ ನ್ಯೂಸ್ ಆಯ್ತಲ್ಲ. ಲಾಸ್ಟಲ್ಲಿ ನಿಮ್ಗೆ ಜಯ ಸಿಗ್ತಾ? ಮಲ್ಲಿಕಾರ್ಜುನ ಮಿತ್ರಗೆ ಜಯ ಸಿಕ್ತು. ಅವ್ರು ದುಡ್ಡು ಎಲ್ಲಿ ಕೇಳಿದಾರೆ? ಯಾವ ಕೈಯಿಂದ ದುಡ್ಡು ತಗೊಂಡಿದ್ದಾರೆ? ಅದೇ ಭಕ್ತರು ಕರ್ಕೊಂಡು ಹೋಗ್ತಾರೆ, ನನ್ನ ಗಾಡಿಯಾಗ ಬರಲಿ ನಿನ್ನ ಗಾಡಿಯಾಗ ಬರಲ್ಲ ಅಂತ ಸ್ವಾಗತ ಒಂದು ಬೆಳಿತಕ್ಕಂಥ ಮುತ್ಯ ಅದನ, ಒಂದು ಒಳ್ಳೆ ಮಾತಾಡ್ತಾನ. ಯಾವ್ದಾದ್ರು ಕೆಟ್ಟ ಸಭ್ಯ ತಗೊಳ್ಳೋಣ, ಯಾವ್ದಾದ್ರು ಮಾತಾಡ್ಯಾನ ಯಾರಿಗಾನ ಅಸಭ್ಯ ವರ್ತನೆ ಏನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಬೇಯ್ದಾನ ಯಾರಿಗಾನ? ಯಾವೂ ಇಲ್ಲ. ಮಕ್ಕಳನ್ನು ಮುದ್ದು ಮಾಡೋದು ತಪ್ಪು ಅಂತಂದ್ರ ಇದು ಯಾವ ಲೆಕ್ಕ? ಅದಕ್ಕಾಗಿ ನೋಡ್ರಿ, ಹಿಂದೂ ಸಮಾಜವನ್ನು ನಾವೇ ಕುಂತ್ಕೊಂಡು ಹಾಳು ಮಾಡಿದಂಗೆ ಹಾಕತ್ತದ. ಮಠ ಮಂದಿರಗಳು ಹೆಂಗೆ ನಡಿಬೇಕು, ಹಂಗಾಗಿ ಸಂಪೂರ್ಣವಾಗಿ ಹಿಂದೂ ಧರ್ಮ ನಾಶ ಆಗೋ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಮಠ ಮಂದಿರಗಳಿಗೆ ನಿರ್ಮಾಣ ಇಲ್ಲ ಅಂತಾರೆ, ಸಾಮಾನ್ಯ ಜನರು ಯಾವ ರೀತಿ ಬದುಕಬೇಕು? ನಿಮ್ಮ ದುಡ್ಡಿನ ಬೇಡಿಕೆ ಇರ್ತಪ್ಪ ಅಂತಂದ್ರೆ ತಲೆ ದುಡ್ಡು ಮಾಡೋದು ಈ ರೀತಿ ಪ್ರಚೋದನಕರ ಮಾಡಿ ದುಡ್ಡು ಮಾಡ್ಬಾರ್ದು. ತಿಳ್ಕೊರಿ ಮೊದಲ ಕುಲಂಕುಷವಾಗಿ ಆ ಒಂದು ಸೊಸೈಟಿಯಲ್ಲಿ ಇರ್ತಕ್ಕಂಥ ಆ ಒಂದು ಕುಟುಂಬ, ಆ ಒಂದು ಮಗುವಿನ ಪರಿಣಾಮ ಏನಾಗ್ಲಕತ್ತ, ಆ ಕುಟುಂಬದ ಪರಿಸ್ಥಿತಿ ಏನಾಗ್ಲಕತ್ತದ. ನಿಮಗೂ ಒಂದು ಕುಟುಂಬ ಐತೆ, ನಿಮ್ಮ ಕುಟುಂಬ ಈ ರೀತಿ ಅವ್ರು ಎಲ್ಲೆಲ್ಲಿ ನಿಲ್ಬೇಕು ಆ ಕುಟುಂಬ. ಈಗ ನೀವು ಕೇಸ್ ಮಾಡಿದ್ದೀರಿ, ನಿಮ್ಮ ಮನೋಭಾವನೆ ಮನಸ್ಥಿತಿ ಅಂತಕ್ಕಂಥದ್ದು ನಿಮ್ಮ ಬಳಿ ಐತೆ ಇಲ್ಲ ಅಂತ ನಾನು ಕೇಳ್ತೀನಿ. ಅವ್ರ ತಂದೆ ತಾಯಿ ಏನಾಗಿರ್ಬೇಕು, ಅವ್ರ ಕುಟುಂಬದ ಎಲ್ಲ ಸದಸ್ಯರಿಗೆ ಏನಾಗಿರ್ಬೋದು, ನಾಳೆ ಆ ಹುಡುಗಿಗೆ ಭವಿಷ್ಯ ನೀವು ಆ ಹುಡುಗಿ ಭವಿಷ್ಯ ಇವರು ನೀವು ಮಲ್ಲಿಕಾರ್ಜುನ ಮುತ್ತೆ ಈ ಥರ ಮಾಡಿಗೇಶನ್ ಪ್ರಚಾರ ಮಾಡಿ ಈ ಥರ ಸೋಷಿಯಲ್ ಮೀಡಿಯಾದಾಗ ಕೇಸ್ ಮಾಡಿಗೇಶನ್ ಈ ಥರ ಮಾಡಕತ್ತಿರಲ್ಲ, ಇಡೀ ಅವನು ಆಕೆ ಜೀವಮಾನ ಪೂರ್ತಿ ಕಪ್ಪು ಚುಕ್ಕಿಯಾಗಿರ್ತಕ್ಕಂಥ ಕೆಲಸ ನೀವು ಮಾಧ್ಯಮದಲ್ಲಿ ಮಾಡಿರೋದು ಅದೇ ಹೇಳಕತ್ತೀನಿ ನಾನು. ಈಗ ಆ ಹುಡುಗಿ ಭವಿಷ್ಯಕ್ಕೆ ನೀವು ಈ ರೀತಿ ಮಾಡಿದಂಗೆ ಬೇಕಾಗಿ ದಯವಿಟ್ಟು ಈ ರೀತಿ ಮಾಡಬಾರ್ರಿ. ಯಾಕಂದ್ರೆ ಮಠ ಮಂದಿರಗಳು ಸುಮ್ಮನೆ ಇಲ್ಲ, ಅವ್ರವ್ರ ಅವತಾರ ತಕ್ಕಂತೆ ಅವ್ರು ನಡ್ಕೊಂತಾರ, ಅವ್ರು ಏನು ಹೇಳಿಕೆ ಅವ್ರು ಹೇಳ್ತಾರ. ಅಷ್ಟೊಂದು ಆಸಕ್ತಿ ಇರ್ಲಿಕ್ಕಂದ್ರೆ ಇದು ತಮಿಳ್ನಾಡು ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ವಿವಿಧ ಎಲ್ಲ ರಾಜ್ಯಗಳಿಂದ ಕರ್ನಾಟಕ ರಾಜ್ಯದಿಂದ ಎಲ್ಲ ಒಳಗೊಂಡಂತ ಈ ಮಠಕ್ಕೆ ಬರ್ತಾರೆ. MP ಬರ್ತಾರೆ, MLA ಬರ್ತಾರೆ, ಎಲ್ಲರೂ ಬರ್ತಾರೆ. ಆ ರೀತಿ ಬಂದಾಗ ನಮ್ಮ ಮಕ್ಕಳು ಎತ್ಕೊಡು ಅಂತಾರೆ, ಆಶೀರ್ವಾದ ಮಾಡಿ ಮುತ್ತೆ ಅಂತಾರೆ. ಮುಟ್ಟಬಾಡೋ ಪರಿಸ್ಥಿತಿ ಬಂತಲ್ಲ ಇದು. ಅದಕ್ಕಾಗಿ ದಯವಿಟ್ಟು ಆ ಕೇಸನ್ನು ಇಲ್ಲಿಗೆ ಕೈ ಬಿಡ್ರಿ. ಆ ಕುಟುಂಬಕ್ಕೆ ಒಂದು ಬೆಂಬಲ ನೀಡಿ ಆ ಕುಟುಂಬದ ಮ್ಯಾಗ ಮತ್ತು ಈ ಮಲ್ಲಿಕಾರ್ಜುನ ಮುತ್ತಿನಾಗಿರ್ತಕ್ಕಂಥ ಕಳಂಕವನ್ನು ಅಳಿಸಿ ಅಭಿನಂದನೆ ಸಲ್ಲಿಸಬೇಕಂತೇಳಿ ಮೂಲಕ ಸರ್ವ ಜನಾಂಗದಲ್ಲಿ ಕೇಳ್ಕೊಳ್ತಾ ಮಾಧ್ಯಮ ಮತ್ತು ಇಲ್ಲಿಗೆ ಈ ಕೇಸನ್ನು ಕೈ ಬಿಡಬೇಕು. ಯಾಕಂದ್ರೆ ಅದು ದೊಡ್ಡದು ಮಾಡೋದ್ರಿಂದ ಅರ್ಥ ಅಂತೇಳಿ ಮೂಲಕ ಮಾತನಾಡ್ತಾರೆ.